ಜೈ ಶ್ರೀರಾಮ್ ಅನ್ಬೇಕು. ಚೆನ್ನಾಗಿದ್ದೀರಿ? ಎಲ್ಲಿ ಬಂದಿದ್ರಿ? ಮಂತ್ರಾಲಯಕ್ಕೆ ನಾವು ಪಾದಯಾತ್ರೆ ಇಟ್ಕೊಂಡ ಸಂದರ್ಭದಲ್ಲಿ ಬಂದಿದ್ರಿ. ಏನ್ ಒಳ್ಳೇದಾಯ್ತು? ಮಕ್ಕಳು ಮದುವೆ ಮಾಡಿದ್ರಿ? ಇಲ್ಲೇ ನಿಮ್ಮ ಮಗಳ ಅಂದ್ರೆ ಅವರು ಮಂತ್ರಾಲಯಕ್ಕೆ ಅವತ್ತು ಪಾದಯಾತ್ರೆ ಮಾಡಿದಾಗ ಪವಾಡ ಆಗಿದೆನಾ? ಏನ್ ಪವಾಡ ಆಯ್ತು? ತಮ್ಮನವ್ರಿಗೆ ಇಬ್ರಿಗೆ ಮದ್ವೆ ಮಾಡಿದ್ವಿ. ಇಬ್ರಿಗೆ ಮದ್ವೆ ಮಾಡಿದ್ವಿ. ಆಮೇಲೆ ಆಟೋ ತಗೊಂಡಿ. ಮದ್ವೆನೂ ಮಾಡಿದ್ರಿ ತಮ್ಮಂದಿರಿಗೆ? ಆಟೋನೂ ತಗೊಂಡಿದ್ವಿ ಗುರುಗಳೇ. ಮತ್ತೆ ಈಗೆಲ್ಲ ಖುಷಿಯಾಗಿದ್ದಾರೆ. ಅವಾಗಾದ್ರೂ ಮನ್ಯಾಗ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇತ್ತು ಗುರುಗಳೇ. ಈಗ ಏನಿಲ್ಲ, ಈಗ ಚೆನ್ನಾಗಿದ್ದಾರೆ. ಅದಾದ್ಮೇಲೆ ಮತ್ತೆ ಇದು ತಾಯಿಯವ್ರಿಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಕಾಲ್ ನೋವು ಗುರುಗಳೇ. ಪಾದಯಾತ್ರೆ ಮಾಡ್ದಾಗಿಂದನು ಅಮ್ಮ ಚೆನ್ನಾಗ್ ನಡೀತಾ ಇದ್ದಾರೆ. ಈಗ ಕೆಲ್ಸಕ್ ಹೋಗ್ತಾ ಇದ್ದಾರೆ. ಗುರುಗಳೇ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಬರ್ತಿದ್ರು ಅಮ್ಮವ್ರು. ಅಂದ್ರೆ ನಮ್ ತಂಗಿ ಡೆಲಿವರಿ ಆಗಿದೆ ಗುರುಗಳೇ. ಅಮ್ಮಗ್ ಬರಕ್ ಆಗ್ತಾ ಇಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಕೂತಾಳ್ರಿ ಅಮ್ಮ. ಹೌದಾ? ಅಲ್ಲಿ ಬೇಜಾರ್ ಮಾಡ್ಕೊಂಡ್ರಿ ಮಗನ್ ನೋಡ್ತಾ ಇದಾರಲ್ಲ ಮತ್ತೆ ಒಳ್ಳೆ. ಅದಕ್ಕೆ ಮತ್ತೆ ವಿಡಿಯೋ ಕಾಲ್ ಮಾಡಿ ತೋರ್ಸಮ್ಮ ಅಂತ ಅಂದಕ್ಕೆ ನೋಡಿ. ಆ ತಾಯಿ ಕೂಡ ಲೈನ್ ಅಲ್ಲೇ ಇದ್ದಾರೆ. ಏನು ವಿಚಾರ ಅಂತಂದ್ರೆ, ಅವರು 9 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಈ ತಾಯಿ ಅವತ್ತು ಹೊಸಪೇಟೆಯಿಂದ ಬಂದಿರಲ್ಲ, ಹೊಸಪೇಟೆಯಿಂದ ಬಂದು ನಡೆದಿದ್ರಂತೆ. ನಡೆದಾಗ ಆ ಇಬ್ರು ಮಕ್ಕಳಿಗೆ ಮದುವೆ ಮಾಡಿದ್ರು. ಅವ್ರಿಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ ಅಂತ. ಅದು ಇವತ್ತು ಅವರು ನಡೀತಾ ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಆ ತಾಯಿ ಕೂಡ ಲೈನ್ ಅಲ್ಲೇ ಇದಾರೆ. ವಾಟ್ಸಪ್ ಅಲ್ಲಿ ಮಾಡಿದ್ರೆ ಅವ್ರ ಮಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನು ಒಳ್ಳೇದಾಗ್ಲಿ. ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ರಾಯರ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ನಮ್ಮ ಕಷ್ಟಗಳಿಗೆ ಹೇಳ್ಬೇಕು ಒಂದೇ, ನಮ್ ಜೊತೆ ರಾಯರಿದ್ದಾರೆ. ನಮ್ಮ ಕಷ್ಟಗಳಿಗೆ ಹೇಳೋಣ, ನಮ್ ಜೊತೆ ರಾಯರಿದ್ದಾರೆ. ಇದು ಒಂದು ಮಾತು ಹೇಳ್ಕೊಂತ ಹೋಗೋಣ. ಜೈ ಶ್ರೀರಾಮ್ ಅಂತ ಅಂದ್ರೆ ಸಾಕು, ನಮ್ಮ ಸಾವು ದೂರ ಹೋಗುತ್ತೆ. ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ನಾವೆಲ್ಲರೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊಂತ ಹೋಗೋಣ. ನಮ್ಮ ಪಾಪಕ್ರಮಗಳೆಲ್ಲ ದೂರ ಹೋಗುತ್ತೆ. ನನ್ನ ತಾಯಿ, ಇವತ್ತು ನಿನ್ನ ಮಗಳು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಸುಮಾರು ಒಂದು 700-800 ಕಿಲೋಮೀಟರ್ ಆಗಬಹುದು. ಇವ್ರು ಅಲ್ಲಿಂದ 700 ಕಿಲೋಮೀಟರ್ 800 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ನಿಮ್ಮ ಮಗಳಿಗೆ ನಾನು ನೋಡೋದಕ್ಕೆ. ಬೇಡ, ಮತ್ತೆ ನೆಕ್ಸ್ಟ್ ಟೈಮ್ ಬರೀರಂತೆ. ನೆಕ್ಸ್ಟ್ ಟೈಮ್ ನೀವು ಬರಕ್ ಹೋಗ್ಬೇಡಿ, ನಾನೇ ನಿಮ್ಮ ಹತ್ರ ಬರ್ತೀನಿ. ಆಯ್ತಾ? ನಾನ್ ನಿಮ್ ಮನೆಗ್ ಬರ್ತೀನಿ. ಇವತ್ತೇನ್ ಬಂದಿದಿರಲ್ಲ, ನಾನ್ ನಿಮ್ ಮನೆಗ್ ಬರ್ತೀನಂತ ನಿಶ್ಚಿಂತೆಯಿಂದ ಇರ್ರಿ. ಓಕೆನಮ್ಮ? ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ. ನಿಮ್ಮ ಮಗ ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು. ಇವಾಗ ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಿದ್ದಾರೆ ನೋಡಿ ನನ್ನ ತಾಯಂದಿರು ಎಲ್ಲರೂ. ಇವ್ರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನಿಮಗೆ ಪವಾಡ ಆಯ್ತು ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು. ಅಲ್ಲಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ ಬರ್ಬೇಕು. ಇವಾಗ ಆಟೋ ತಗೊಂಡಿವಲ್ಲ, ನೋಡಿ ಆಯ್ತು. ನಿಮ್ಗೆ ಇದು ಅದ್ಭುತವಾದ ಪವಾಡ ಇದು. ಹಾಗಾದ್ರೆ ಇದು ಒಂದು 3-4 ಪವಾಡ ಆಗಿದೆ ಅಂದ್ರೆ ಅದ್ಭುತವಾದ ಪವಾಡ. ಇನ್ನು ಹೆಚ್ಚಿನ ರೀತಿಯಾಗಿ ಭಗವಂತ ಶಕ್ತಿ ಕೊಡ್ಲಿ. ನಾನ್ ನಿಮ್ ಮನೆಗ್ ಬರ್ತೀನಿ ತಾಯಿ. ಓಕೆನಮ್ಮ? ಆಯ್ತು. ರಾಮನ್ ಹೊತ್ಕೊಂಡ್ ಬರ್ತೀನಿ ನಿಮ್ ಮನೆಗೆ. ಶ್ರೀರಾಮಚಂದ್ರನ್ ಕರ್ಕೊಂಡ್ ಬರ್ತೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಲ್ಲಿ ನಮ್ ಮಗ ಇದಾರೆ, ಅವ್ರಿಗೆ ಸ್ವಲ್ಪ ಆಶೀರ್ವಾದ. ಎಲ್ಲಿದ್ದಾನೆ ನಿಮ್ ಮಗ? ಇವ್ರ ಮಗ ಇದಾರಂತಲ್ಲ. ಜೈ ಶ್ರೀರಾಮ್. ನೀನ್ ಯಾಕಪ್ಪ ಬಂದಿಲ್ಲ? ಯಾಕೆ ಅಳ್ತಾ ಇದೀಯಾ? ಸ್ಕೂಲಿಗೆ ಹೋಗಕ್ ಅಳ್ತಾನೆ. ಸ್ಕೂಲ್ಗೆ ಹೋಗಕ್ ಅಳ್ತಾ ಇದೆಯಲ್ಲ ನೀನು? ಇವತ್ತು ಹೋಗ್ಬೇಕಿತ್ತು ಗುರುಗಳೇ, ಹೋಗಲ್ಲ ಅಂತ ಅಳ್ತಾ ಇದ್ದೆ. ಹೋಗ್ ಬಾ, ನೀನ್ ಪೊಲೀಸ್ ಆಗ್ತೀಯಾ? ನೀನ್ ಪೊಲೀಸ್ ಆಗ್ತೀಯ? ಹೋಗ್ ಬಾ, ನೀನ್ ಪೊಲೀಸ್ ಆಗ್ತೀಯ. ಆಯ್ತಾ? ಆಯ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚೆನ್ನಾಗಿದೆ ಅಮ್ಮ? ನೋಡಿ ನಿಮ್ಮ ಅಕ್ಕ ಬಂದಿದ್ದಾರೆ, ನೀವು ಬಂದಿಲ್ಲ. ಅರ್ಧೇ ಗುರುಗಳೇ, ಅವ್ರು ಬರ್ಲೇ ಇಲ್ಲ. ಆಯ್ತಾಯ್ತು, ತೊಂದ್ರೆ ಇಲ್ಲ. ನಿಮ್ ಮನೆಗ್ ಬರ್ತೀನಂತ ನಾನು. ಆಯ್ತಾ? ರಾಮನ್ ಕರ್ಕೊಂಡು ಶ್ರೀರಾಮಚಂದ್ರ ಕರ್ಕೊಂಡ್ ಬರ್ತೀನಿ. ಆಯ್ತು. ಮನೆ ಮನೆ ಅಲ್ಲಿಂದ ಮಣ್ ತಂದಿದ್ರಿ ನೀವು? ಇಲ್ಲ ಗುರುಗಳೇ, ನಾನು ಹೋಗಿಲ್ಲ. ಅವ್ರು ಗಿಣಿಗೇರಿ ಮಣ್ ತಗೊಂಡ್ಬರ್ಬೇಕು. ಆಯ್ತು, ನಾನು ಬರ್ತೀನಿ ತಗೊಳ್ಳಿ. ಇನ್ನೊಂದ್ಸಲ ಬಂದಾಗ ಭೇಟಿ ಆದಾಗ ಮಣ್ಣು ಕೊಟ್ರೆ 21 ತಿಂಗಳಲ್ಲಿ ನಿಮ್ ಮನೆ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ಆಯ್ತಾ? ಆಯ್ತು, ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.
ಹಾ 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 ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಜೈ ಶ್ರೀರಾಮ್.